ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಒಂದು ಡಿಸಿಷನ್ ಬಗ್ಗೆನೇ ಮಾತಾಡೋಣ. ನೋಡಿ, ಇಲ್ಲಿ ಒಂದು ಫ್ರೇಮ್ ಹಿಂದೆ, ಇದು ಲಾಸ್ಟ್ ಫ್ರೇಮು ಬೇಸ್ಡ್ ಆನ್ ಈ ಒಂದು ಕ್ಯಾಮ್ರಾ ಫ್ರೇಮ್ ಮೇಲೆ ನಾಟ್ ಔಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದ್ರ ಹಿಂದಿನ ಫ್ರೇಮು ಬ್ಯಾಟ್ ಕ್ರೀಸ್ ಇಂದ ಆಚೆ ಇರುತ್ತೆ. ಆ ಟೈಮಲ್ಲಿ ಸ್ಟಂಪ್ಸು ಲೈಟ್ ಆಗ್ಬಿಡುತ್ತೆ. ಸೊ ಇನಿಷಿಯಲ್ ರಿಯಾಕ್ಷನ್ ಮುಂಬೈ ಇಂಡಿಯನ್ ಪ್ಲೇಯರ್ಸ್ ಏನಿರುತ್ತೆ ಅಂದ್ರೆ ಇದು ರನ್ ಔಟ್, ಡೆಫಿನೆಟ್ ಔಟ್ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಬಟ್ ಥರ್ಡ್ ಅಂಪೈರ್ ಹೇಳ್ತಾರೆ ನೆಕ್ಸ್ಟ್ ಫ್ರೇಮ್ ಅಂತ. ಆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ಬೇಲ್ಸ್ ಸ್ಟಂಪ್ಸ್ ಇಂದ ಆಚೆ ಬರೋಂಗ್ ಕಾಣುತ್ತೆ. ಬಟ್ ಆ ಹಂತದಲ್ಲಿ ಬ್ಯಾಟ್ ಕ್ರೀಸ್ ಒಳಗಡೆ ಬಂದಿರುತ್ತೆ. ಏನ್ ಹೇಳುತ್ತೆ ರೂಲ್ಸ್, ಅದು ಕೂಡ ಅರ್ಥ ಮಾಡ್ಕೊಳ್ಳೋಣ ನಾವು. ರೂಲ್ಸ್ ಹೇಳುತ್ತೆ ಸ್ಟಂಪ್ಸ್ ಇಂದ ಬೇಲ್ಸ್ ಕಂಪ್ಲೀಟ್ಲಿ ಡಿಸ್ಲಾಡ್ಜ್ ಆಗ್ಬೇಕು. ಡಿಸ್ಲಾಡ್ಜ್ ಅಂದ್ರೆ ಅಲ್ಲಿಂದ ಬೀಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟಂಪ್ ಕಂಪ್ಲೀಟ್ಲಿ ಅಪ್ರೂಟ್ ಆಗಿರ್ಬೇಕು. ಈ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಸ್ಟಂಪ್ ಅಪ್ರೂಟ್ ಆಗಿರ್ಲಿಲ್ಲ, ಬೇಲ್ಸ್ ಕೂಡ ಇನ್ನ ಆಚೆ ಬಂದಿರ್ಲಿಲ್ಲ. ಉದಾಹರಣೆ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಸುಮಾರು ಸತಿ ನಾವು ನೋಡಿದೀವಿ ಬೌಲರ್ ಬೌಲಿಂಗ್ ಮಾಡಿದಾಗ ಬಾಲ್ ಸ್ಟೆಮ್ಸ್ ತಾಕತ್ತೆ, ಸ್ಟೆಮ್ಸ್ ನ ಲೈಟ್ ಹತ್ಕೊಳುತ್ತೆ, ಬಟ್ ಬೇಲ್ಸ್ ಅಲ್ಲಾಡುತ್ತೆ, ಬೀಳೋದಿಲ್ಲ, ಸ್ಟೆಮ್ಸ್ ಮೇಲೆ ನಿಂತಿರುತ್ತೆ. ಸ್ಟೆಮ್ಸ್ ಮೇಲೆ ಬೇಲ್ ಇದ್ದಾಗ ನಾಟ್ ಔಟ್, ಬೋಲ್ಡ್ ಇಲ್ಲ ಅಂತ ಹೇಳ್ತಾರೆ. ತಲೆ ಮೇಲೆ ಹಿಂಗ್ ಕೈ ಇಟ್ಕೊಂಡು ಹೋಗ್ತಾರೆ ಬೌಲರ್. ಕರೆಕ್ಟಾ? ಜ್ಞಾಪಕ ಬರ್ತಾ ಇದೆಯಾ ನಿಮ್ಗೆ ಆ ಉದಾಹರಣೆಗಳು? ಇದು ಕೂಡ ಸೇಮ್ ಕೇಸ್. ಒಂದು ಬೇಲ್ ಅಟ್ಲೀಸ್ಟ್ ಕಂಪ್ಲೀಟ್ಲಿ ಡಿಸ್ಲಾಡ್ಜ್ ಆಗಬೇಕು. ಅಂದ್ರೆ ಅದು ಇನ್ ಕಾಂಟ್ಯಾಕ್ಟ್ ವಿತ್ ಸ್ಟೆಮ್ಸ್ ಇರಬಾರ್ದು. ಅದುವರ ತನಕ ಥರ್ಡ್ ಅಂಪೈರ್ ಮೂವ್ ಫಾರ್ವರ್ಡ್ ಅಂತ ಇರ್ತಾರೆ. ಆ ಮೂವ್ ಫಾರ್ವರ್ಡ್ ಇದು ಕಂಪ್ಲೀಟ್ಲಿ ಬೇಲ್ಸ್ ಸ್ಟಂಪ್ಸ್ ಇಂದ ಆಚೆ ಬಂದಾಗ ಬ್ಯಾಟ್ ಎಲ್ಲಿದೆ ನೋಡ್ತಾರೆ. ಬ್ಯಾಟ್ ಕ್ರೀಸ್ ಅಲ್ಲಿ ಒಳಗಿದ್ರೆ ನಾಟ್ ಔಟ್, ಕ್ರೀಸ್ ಇಂದ ಆಚೆ ಇದ್ರೆ ಔಟ್. ಅದೇ ಕ್ಲಿಯರ್ ಕಟ್ ಡಿಸಿಷನ್. ಹಾಗಾಗಿ ಥರ್ಡ್ ಅಂಪೈರ್ ಇವತ್ತು ಕೆಡ್ದಾಗ ಅಂಪೈರಿಂಗ್ ಮಾಡಿದ್ರು ಅಂತ ಹೇಳಕ್ ಆಗಲ್ಲ. ಹೌದು, ಒಂದೆರಡು ಕ್ಲೋಸ್ ಕಾಲ್ ಈ ಕಡೆನೂ ಹೋಗ್ಬೋದಾಯ್ತು, ಆ ಕಡೆನೂ ಹೋಗ್ಬೋದಾಯ್ತು. ರಬ್ ಆಫ್ ದಿ ಗ್ರೀನ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಇತ್ತು ಅಂತಾನೆ ಹೇಳ್ಬೋದು.